ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ತಾ ಇದ್ದಾರೆ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳಿ ಬೆಳಗಾವಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವರಿಗೆ ಗಾಂಧೀಜಿ ಬಗ್ಗೆ ಅಷ್ಟು ಪ್ರೀತಿ, ಪ್ರೇಮ, ನಂಬಿಕೆ ಇದ್ದಿದ್ರೆ ಹೊಸದಾಗಿ ಮೊನ್ನೆ ಕಾಂಗ್ರೆಸ್ ಭವನ ಡೆಲ್ಲಿಯಲ್ಲಿ ಉದ್ಘಾಟನೆ ಆಯ್ತಲ್ಲ, ಅದಕ್ಕೆ ಯಾಕೆ ಗಾಂಧೀಜಿಯವರ ಹೆಸರಿರಲಿಲ್ಲ? ಅದಕ್ಕೆ ಯಾಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿಟ್ಟಿಲ್ಲ? ಇಲ್ಲಿ ಈ ಸಮಾವೇಶ ಮಾಡ್ತಾ ಇರೋದು ನಕಲಿ ಗಾಂಧಿಗಳು. ಏನು ಸೋನಿಯಾ ಗಾಂಧಿಯವರಾಗಲಿ, ರಾಹುಲ್ ಗಾಂಧಿಯವರಾಗಲಿ, ಪ್ರಿಯಾಂಕಾ ಅವರಾಗಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರ? ಅವರೇನು ಪಾಲ್ಗೊಂಡಿಲ್ಲ. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಸ್ವಾತಂತ್ರ್ಯ ಹೋರಾಟ ಚಳುವಳಿ ಆದಮೇಲೆ, ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಕಾಂಗ್ರೆಸ್, ಆ ಕಾಂಗ್ರೆಸ್ಸು, ಓ ಕಾಂಗ್ರೆಸ್ಸು, ಎಲ್ ಕಾಂಗ್ರೆಸ್ಸು, ಎಸ್ ಕಾಂಗ್ರೆಸ್ಸು, ನೂರಾರು ಕಾಂಗ್ರೆಸ್ಗಳಾಗೋಯ್ತು. ಇವಾಗಿರೋದು ನಕಲಿ ಕಾಂಗ್ರೆಸ್ಸು. ಇವ್ರಿಗೆ ಗಾಂಧೀಜಿಯವರ ಹೆಸರು ಹೇಳುವಂಥ ನೈತಿಕತೆ ಇಲ್ಲ. ಇವ್ರಿಗೆ ಇದ್ದಿದ್ರೆ ಭವನಕ್ಕೆ ಅವರು ಹೆಸರನ್ನ ಹೇಳ್ತಾ ಇದ್ರು, ಅಲ್ಲೂ ಹೇಳಲಿಲ್ಲ. ಮತ್ತೆ ಈ ಜಾತ್ರೆ ಏನು ಮಾಡ್ತಾ ಇದ್ದಾರೆ, ಇದು ಕರ್ನಾಟಕದಲ್ಲಿ 60% ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರಲ್ಲ, ಆ ಜಾತ್ರೆ 60% ಜಾತ್ರೆ ಇದು, 60% ಕಮಿಷನ್ ಜಾತ್ರೆ ಇದು. ಜನರು ಮರಳಾಗಲ್ಲ. ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆಡು ಹಗಲೇ ಫೈರ್ ಮಾಡಿ ಬ್ಯಾಂಕ್ಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ. ಗೋವುಗಳ ಕೆಚ್ಚಲನ್ನು ಕಡ್ದಂಥ ಘಟನೆ ಇರ್ಬೋದು, ಗೋವುಗಳನ್ನು ಕೊಂದಂಥ ಘಟನೆ ಇರ್ಬೋದು, ಇವೆಲ್ಲನೂ ಕೂಡ ಕರ್ನಾಟಕದಲ್ಲಿ ದಿನನಿತ್ಯದ ಸಮಾಚಾರ ಆಗಿದೆ. ಇಷ್ಟಿದ್ರೂ ಕೂಡ ಇದ್ರ ಕಡೆ ಗಮನ ಕೊಡದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಆಗಲಿ, ಅಭಿವೃದ್ಧಿ ಕಾರ್ಯ, ಕಾಂಗ್ರೆಸ್ ಶಾಸಕರು ಹೇಳೋ ರೀತಿ ಒಂದೇ ಒಂದು ಅಭಿವೃದ್ಧಿಯ ಕಲ್ಲೂ ಕೂಡ ಎಲ್ಲೂ ಹಾಕಿಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ಕಲ್ಲೂ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಯೋಗ್ಯತೆಯನ್ನು ಕಾಂಗ್ರೆಸ್ ಅವರಿಗೆ ಇಲ್ಲ. ಯಾವ ಮುಖ ಇಟ್ಕೊಂಡು ಇವರು ಗಾಂಧೀಜಿಯ ನಡೆ ಅಂತ ಹೇಳ್ತಾರೆ? ಗಾಂಧೀಜಿ ಸರಳವಾಗಿರಬೇಕು ಅಂತ ಹೇಳಿದ್ದಾರೆ. ಸರಳತೆ ಇದೆಯಾ ಇವರು ಮಾಡ್ತಾ ಇರೋವಂಥ ಸಮಾವೇಶದಲ್ಲಿ? ಕಟ್ಔಟ್ಗಳ, ಫ್ಲೆಕ್ಸ್ಗಳ ವಿಜೃಂಭಣೆ ಅಷ್ಟೇ. ಅದು ಕಟ್ಔಟು, ಫ್ಲೆಕ್ಸ್ಗಳ ವಿಜೃಂಭಣೆ ನಡೀತಾ ಇದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂಥ ಗಾಂಧೀಜಿಯ ಭಾವನೆಗಳೇನಿತ್ತು ಅದಕ್ಕೆ ಯಾವುದೂ ಕಿಮ್ಮತ್ತು ಬೆಲೆ ಕೊಟ್ಟಿಲ್ಲ ಈ ಕಾಂಗ್ರೆಸ್ಸು. ಈ ನಕಲಿ ಕಾಂಗ್ರೆಸ್ ಅವ್ರು ಮಾಡಿರೋವಂಥ ಈ ಒಂದು ಸಮಾವೇಶಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ.